ದಾಸೋಹಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ವಿವಿಧ ಪೂಜಾ ಕಾರ್ಯಗಳು ನಡೀತಾ ಇರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಗದ್ದಿಗೆಯಲ್ಲಿ ವಿವಿಧ ಪೂಜೆಗಳು ಕೂಡ ನಡೆದಿರುವಂಥದ್ದು. ಅದಾದ ಬಳಿಕವಾಗಿ ಈಗ ಏನು ಬೆಳ್ಳಿ ರಥದ ಯಾತ್ರೆ ಕೂಡ ಆಗುವಂಥದ್ದು. ಸದ್ಯಕ್ಕೆ ನಾನು ಸಿದ್ಧಗಂಗಾ ಮಠದ ಆವರಣದಲ್ಲಿ ಇದ್ದೇನೆ. ನೀವು ನೋಡ್ಬೋದು ಅಪಾರ ಸಂಖ್ಯೆಯಲ್ಲಿ ಈಗ ಇಲ್ಲಿ ಜನರು ಹಾಗೂ ಮಕ್ಕಳು ಭಕ್ತಾದಿಗಳು ನಡೆದಿರುವಂಥದ್ದು. ನೀವು ನೋಡ್ಬೋದು ಈಗ ಮಠಾಧ್ಯಕ್ಷರಾದಂತಹ ಸಿದ್ಧಲಿಂಗ ಶ್ರೀ ಅವರು ಕೂಡ ಬಂದಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನು ಬೆಳ್ಳಿ ರಥದ ಮೆರವಣಿಗೆ ಕೂಡ ಆರಂಭವಾಗುವಂಥದ್ದು. ಇನ್ನು ಮೆರವಣಿಗೆಯ ವಿಶೇಷತೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ನೋಡ್ಬೋದು ಸಾಕಷ್ಟು ಮಕ್ಕಳು ಕೂಡ ಎಲ್ಲ ಮಕ್ಕಳು ಕೂಡ ಭಾಗಿಯಾಗಿರುವಂಥದ್ದು. ಎಲ್ಲರೂ ಕೂಡ ಏನೀಗ ನಡೆಯುವಂಥ ಮೆರವಣಿಗೆಯಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ತೊಡಗಿಕೊಂಡಿರುವಂಥದ್ದು. ನಂದಿ ಧ್ವಜವನ್ನಾಗಿರ್ಬೋದು, ಅಂದರೆ ನಂದಿ ಧ್ವಜವನ್ನು ಕೂಡ ಮಠದ ಮಕ್ಕಳು ಇಲ್ಲಿ ಹಿಡ್ಕೊಂಡಿರುವಂಥದ್ದು ವಿಶೇಷವಾಗಿರುವಂಥದ್ದು. ಜೊತೆಗೆ ಡೋಲ್ ಆಗಿರ್ಬೋದು, ವಿವಿಧವಾಗಿ ನೃತ್ಯವಾಗಿರ್ಬೋದು, ಸಾಕಷ್ಟು ಮಠದ ಮಕ್ಕಳು ತಮ್ಮನ್ನು ತಾವು ಈ ಮೆರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಡೋಲನ್ನು ಕೂಡ ಮಠದ ಮಕ್ಕಳು ಇಲ್ಲಿ ಬಾರಿಸ್ತಾ ಇರುವಂಥದ್ದು. ಅಂದರೆ ಇವತ್ತಿನ ವಿಶೇಷವಾದಂಥ ಒಂದು ದಿನ ಏನಿದೆ, ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ನಡೆಯುತ್ತಾ ಇರುವಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಮಕ್ಕಳು ಕೂಡ ತಮ್ಮನ್ನು ತಾವು ತೊಡ್ಕೊಂಡಿರುವಂಥದ್ದು. ಇನ್ನು ಮಠದ ಆವರಣದಲ್ಲಿ ನೋಡ್ಬೋದು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಾಗಿರ್ಬೋದು, ಶಾಲಾ ಮಠದ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ನೆರೆದಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಠದಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಗಳು ನಡೆದಿರುವಂಥದ್ದು. ಇನ್ನು ಅದರ ಬಳಿಕವಾಗಿ ಈಗ ಮೆರವಣಿಗೆ ಕೂಡ ಸಾಗುವಂಥದ್ದು. ಇನ್ನು ಆದಂಥ ನಂತರದಲ್ಲಿ 11 ಗಂಟೆಗೆ ಉಪರಾಷ್ಟ್ರಪತಿಯವರ ಕೂಡ ಮಠಕ್ಕೆ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆಯ ಕಾರ್ಯಕ್ರಮ ಕೂಡ ನಡೆಯುವಂಥದ್ದು. ಒಟ್ಟಾರೆಯಾಗಿ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು. ದಾಸೋಹಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ವಿವಿಧ ಪೂಜಾ ಕಾರ್ಯಗಳು ನಡೀತಾ ಇರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಗದ್ದಿಗೆಯಲ್ಲಿ ವಿವಿಧ ಪೂಜೆಗಳು ಕೂಡ ನಡೆದಿರುವಂಥದ್ದು. ಅದಾದ ಬಳಿಕವಾಗಿ ಈಗ ಏನು ಬೆಳ್ಳಿ ರಥದ ಯಾತ್ರೆ ಕೂಡ ಆಗುವಂಥದ್ದು. ಸದ್ಯಕ್ಕೆ ನಾನು ಸಿದ್ಧಗಂಗಾ ಮಠದ ಆವರಣದಲ್ಲಿ ಇದ್ದೇನೆ. ನೀವು ನೋಡ್ಬೋದು ಅಪಾರ ಸಂಖ್ಯೆಯಲ್ಲಿ ಈಗ ಇಲ್ಲಿ ಜನರು ಹಾಗೂ ಮಕ್ಕಳು ಭಕ್ತಾದಿಗಳು ನಡೆದಿರುವಂಥದ್ದು. ನೀವು ನೋಡ್ಬೋದು ಈಗ ಮಠಾಧ್ಯಕ್ಷರಾದಂತಹ ಸಿದ್ಧಲಿಂಗ ಶ್ರೀ ಅವರು ಕೂಡ ಬಂದಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನು ಬೆಳ್ಳಿ ರಥದ ಮೆರವಣಿಗೆ ಕೂಡ ಆರಂಭವಾಗುವಂಥದ್ದು. ಇನ್ನು ಮೆರವಣಿಗೆಯ ವಿಶೇಷತೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ನೋಡ್ಬೋದು ಸಾಕಷ್ಟು ಮಕ್ಕಳು ಕೂಡ ಎಲ್ಲ ಮಕ್ಕಳು ಕೂಡ ಭಾಗಿಯಾಗಿರುವಂಥದ್ದು. ಎಲ್ಲರೂ ಕೂಡ ಏನೀಗ ನಡೆಯುವಂಥ ಮೆರವಣಿಗೆಯಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ತೊಡಗಿಕೊಂಡಿರುವಂಥದ್ದು. ನಂದಿ ಧ್ವಜವನ್ನಾಗಿರ್ಬೋದು, ಅಂದರೆ ನಂದಿ ಧ್ವಜವನ್ನು ಕೂಡ ಮಠದ ಮಕ್ಕಳು ಇಲ್ಲಿ ಹಿಡ್ಕೊಂಡಿರುವಂಥದ್ದು ವಿಶೇಷವಾಗಿರುವಂಥದ್ದು. ಜೊತೆಗೆ ಡೋಲ್ ಆಗಿರ್ಬೋದು, ವಿವಿಧವಾಗಿ ನೃತ್ಯವಾಗಿರ್ಬೋದು, ಸಾಕಷ್ಟು ಮಠದ ಮಕ್ಕಳು ತಮ್ಮನ್ನು ತಾವು ಈ ಮೆರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು